ಆಪ್ ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಬೇಕಂತಲೇ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡ್ಕೋತಾರೆ ಎಂಬುದು. ನಿಮ್ಮೇಲೆ ಸಾಕಷ್ಟು ಕಾಂಟ್ರವರ್ಸಿಸ್ ಇದೆ ವಸೀಂ ಅವರೇ. ವೆಸ್ಟ್ ಇಂಡೀಸ್ಗೆ ಹೋಗ್ತೀರಿ, ಅಲ್ಲಿ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ಅಲ್ಲಿ ನೀವು ಗಾಂಜಾ ಹೊಡೆದ್ರಿ ಮತ್ತೆ ಗಾಂಜಾ ಹೊಡ್ಕೊಂಡೆ ಕ್ರಿಕೆಟ್ ಆಡಕ್ ಬಂದ್ರಿ. ಹೌದು, ಅದು ಕಾಂಟ್ರವರ್ಸಿ ಆಗಿತ್ತು. ನಾವು ಆಗ ತುಂಬಾನೇ ತಪ್ಪು ಮಾಡಿದ್ವಿ, ಅದನ್ನ ಒಪ್ಕೋತೀನಿ. ಮತ್ತೆ ಆ ತಪ್ಪಿಂದ ನಾವು ಕಲ್ತ್ಕೊಂಡ್ವಿ ಕೂಡ, ಅದು ಮುಖ್ಯ ಆಗುತ್ತೆ. ದಟ್ಸ್ ವಾಟ್ ಮ್ಯಾಟರ್ಸ್ ಅಟ್ ದ ಎಂಡ್ ಆಫ್ ದ ಡೇ. ನೀವು ಇರ್ಫಾನ್ ಪಠಾಣ್ ಅವರಿಗೆ ಬೌಲಿಂಗ್ ಮಾಡೋದನ್ನ ಕಲಿಸಿದಾಗ ಅಲ್ಲಿನ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ನೀವು ಪಾಕಿಸ್ತಾನದ ಕ್ರಿಕೆಟ್ ಟೀಮ್ಗೆ ನಷ್ಟ ಉಂಟು ಮಾಡ್ತಾ ಇದ್ದೀರಾ, ಪಾಕಿಸ್ತಾನ ಸೋಲೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಅವ್ರು ಯಾವ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳುತ್ತೆ. ಅವರು ಅಷ್ಟು ಕೀಳಾಗೆಲ್ಲ ಯೋಚನೆ ಮಾಡಬಾರ್ದು. ಇರ್ಫಾನ್ ಪಠಾಣ್ ಅವ್ರಿಗೆ ನಾನು ಏನ್ ಹೇಳ್ಕೊಟ್ಟೆ, ಗ್ರಿಪ್ ಬಗ್ಗೆ ಹೇಳ್ಕೊಟ್ಟೆ, ನಾರ್ಮಲ್ ಸ್ವಿಂಗ್ ಬಗ್ಗೆ ಹೇಳ್ಕೊಟ್ಟೆ, ಅದು ಯಾರು ಬೇಕಿದ್ರು ಹೇಳ್ಕೊಡ್ತಾರೆ. ನೋಡಿ, ನನಗೆ ಪಾಕಿಸ್ತಾನ ಬ್ಯಾಟ್ಸ್ಮನ್ ಕಂಪ್ಲೇಂಟ್ ಮಾಡಿದ್ರು. ಅವ್ರ ವಿಕೆಟ್ಗಳು ಬಿದ್ದಾಗ ಅವ್ರು ಬಂದು ನೀವ್ ಏನ್ ಹೇಳ್ಕೊಟ್ರಿ ಅಂತ ಕೇಳಿದ್ರು. ನಾನು ಅವ್ರ ಸುಮ್ನೆ ಮುಖ ನೋಡ್ದೆ ಅಷ್ಟೇ. ನೀವು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ ವಿಕೆಟ್ ಬೀಳಲ್ಲ, ಅದ್ರ ಬದಲು ನನ್ನ ಯಾಕೆ ಕೇಳ್ತೀರಾ ಅಂತ ಹೇಳ್ದೆ. ಇಟ್ ಶೋಸ್ ದೇರ್ ಮೆಂಟಾಲಿಟಿ, ಯಾವ ರೀತಿ ಯೋಚಿಸ್ತಾರೆ ಅಂತ ಹೇಳುತ್ತೆ. ನೋಡಿ, ಇರ್ಫಾನ್ ಅವ್ರ ಹತ್ರ ಟ್ಯಾಲೆಂಟ್ ಇತ್ತು, ಅವರು ಬೇಗ ಕಲ್ತು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಾನು ಅವ್ರಿಗೇನಾದ್ರು ಹೇಳ್ಕೊಟ್ಟಿದ್ರು ಕೂಡ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ನನಗಲ್ಲ. ಅಲ್ಲ, ಒಂದೇ ತಿಂಗಳಲ್ಲಿ ಅದನ್ನೆಲ್ಲ ಕಲಿಯೋದಕ್ಕಾಗತ್ತಾ? ನನ್ನ ಪ್ರಕಾರ ಅದು ಇಂಪಾಸಿಬಲ್. ಬಟ್ ಹಿ ಡಿಡ್ ವೆಲ್ ಅಂಡ್ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಇದ್ರ ಬಗ್ಗೆ ಪಾಕಿಸ್ತಾನದ ಪ್ರೆಸ್ಗೆ ಏನಾದ್ರೂ ತೊಂದರೆ ಇದ್ರೆ ಐ ಹ್ಯಾವ್ ನೆವರ್ ಕೇರ್ಡ್ ಅಂಡ್ ಐ ವಿಲ್ ನೆವರ್ ಕೇರ್ ಫಾರ್ ದೆಮ್. ಈಗ ನಾನು ನೀವು ಕೊಟ್ಟಂತ ಹೇಳಿಕೆ ಬಗ್ಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 2005ರ ರೀಸೆಂಟಿನ ಮಾತಿದು. ವೆಸ್ಟ್ ಇಂಡೀಸ್ಗೆ ಹೋಗೋದಕ್ಕೆ ಶೋಯಬ್ ಅಖ್ತರ್ ಅವರನ್ನ ಟೀಮ್ಗೆ ತಗೊಂಡಿರ್ಲಿಲ್ಲ. ಆಗ ಪಾಕಿಸ್ತಾನಿ ಪ್ರೆಸ್ನವ್ರು ಹೇಳ್ತಾರೆ, ನೀವು ಸೆಲೆಕ್ಟರ್ಸ್ ಹೇಳ್ತೀರಿ ಇವನಿಗೆ ತಲೆ ಕೆಟ್ಟು ಹೋಗಿದೆ ಅಂತ. ಯಾ, ಖಂಡಿತ ಆ ರೀತಿ ಆಯ್ತು. ಐ ಥಿಂಕ್ ಕ್ರಿಕೆಟ್ ಬಿಟ್ ಮೇಲೆ ನಾನು ಮಾತಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ನೋಡಿ, ನೀವು ಆಡಬೇಕಾದ್ರೆ ಒಂದು ಲಿಮಿಟ್ ಒಳಗೆ ನೀವು ಮಾತಾಡ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ಏನಾದ್ರೂ ಮಾತಾಡಿದ್ರೆ PCB ನಿಮ್ಮನ್ನ ಬ್ಯಾನ್ ಮಾಡ್ಬಿಡುತ್ತೆ, ಇಲ್ಲ ಫೈನ್ ಹಾಕತ್ತೆ. ಆದ್ರೆ ನನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ನಾನು ಹೇಳ್ಬೇಕಾಗಿತ್ತು ಅಂತ ನಾನು ಆಮೇಲೆ ಅರ್ಥ ಮಾಡ್ಕೊಂಡೆ. ಸುಮ್ನಿರ್ಬಾರ್ದಾಗಿತ್ತು. ನೋಡಿ, ನಮ್ ಕಲ್ಚರ್ ಅಲ್ಲಿ ಜನ ಮಾತಾಡೋದಿಲ್ಲ. ನೋಡಿ, ನನಗೆ PCB ಇಂದ ಯಾವುದೇ ಕೆಲಸ ಬೇಕಾಗಿಲ್ಲ, ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ ಇಂದ ಕೂಡ ಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ವಿತ್ ಮೈ ಜಾಬ್ ವಿತ್ ESPN ಅಂಡ್ ಸ್ಟಾರ್ ಸ್ಪೋರ್ಟ್ಸ್. ನನ್ನ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಈಗಲಾದ್ರೂ ನಾನು ಬ್ಲಾಕ್ ನ ಬ್ಲಾಕ್ ಅಂದೆ, ವೈಟ್ ನ ವೈಟ್ ಅಂದೆ ಹೋದ್ರೆ ಇನ್ ಯಾವಾಗ ಹೇಳಿ? ನೋಡಿ, ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. ಇವ್ರನ್ನ ಒಂದ್ಸಲಿ ಹೇಳ್ತೀರಿ ತಗೋಬೇಕು ಟೀಮ್ನಲ್ಲಿ ಅಂತ, ಸ್ವಲ್ಪ ದಿವಸ ಆದ ನಂತರ ನೋಡಿ ಸೆಪ್ಟೆಂಬರ್ 2005ನಲ್ಲಿ ನೀವ್ ಹೇಳ್ತೀರಿ ಶೋಯಬ್ ಜಾಸ್ತಿ ಮಾತಾಡ್ತಾನೆ, ಕಡಿಮೆ ಆಟ ಆಡ್ತಾನೆ ಅಂತ. ಅದು ಟೀಮ್ ಒಳಗ್ ಬರೋದ್ರ ಬಗ್ಗೆ ಅಲ್ಲ, ನಾನು ಹೇಳಿರೋದನ್ನ ರಾಂಗ್ ಆಗಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಆ ರೀತಿ ಹೇಳಿಲ್ಲ. ನೋಡಿ, ಅವರು ಬಂದು ಸ್ಟುಪಿಡ್ ಆಗಿ ಏನೋ ಹೇಳ್ತಾರೆ. ನಾನು ಜಂಬೋ ಜೆಟ್ ಅಂತ ಹೇಳ್ತಾರೆ, ಐ ಆಮ್ ಲೈಕ್ ಅ ಫೆರಾರಿ ಅಂತಾರೆ. ಆಸ್ಟ್ರೇಲಿಯಾಗ ಹೋಗ್ಬಿಟ್ಟು ಅವ್ರ ಹೆಜ್ಜೆನ ಒಂದ್ ಕಡೆ ಆದ್ರೆ ನಾನು ಒಬ್ನೇ ಒಂದ್ ಕಡೆ ಅಂತ ಹೇಳ್ತಾರೆ. ಇದೆಲ್ಲ ಸರಿನಾ ಹೇಳಿ? ಅವ್ರು ಈ ರೀತಿ ಎಲ್ಲ ಮಾತಾಡಿದಾಗ ನಾನು ಕೂಡ ಏನಾದ್ರೂ ಹೇಳ್ಬೇಕಾಗತ್ತೆ. ಡ್ರಾಪ್ ಮಾಡೋದು ಬೇರೆ ವಿಷಯ. ನೋಡಿ, ಕೋಚ್ ಮತ್ತೆ ಕ್ಯಾಪ್ಟನ್ ಆಗಿ ಅವ್ರನ್ನ ಡಿಸಿಪ್ಲಿನ್ ಮಾಡೋದು ಅದು ಅವ್ರ ಕರ್ತವ್ಯ ಆಗಿರುತ್ತೆ. ಯಾವಾಗಂದ್ರೆ ಅವಾಗ ಚಿಕ್ಕ ಮಕ್ಳ ತರ ವಟ 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 ಅಂತ ಇದ್ರೆ ಹೇಗೆ ಹೇಳಿ? ಒಂದ್ಸರಿ ನೀವು ಟಾಪ್ ಪ್ಲೇಯರ್ನ ಟೂರಿಂದ ವಾಪಸ್ ಕಳ್ಸಿದ್ರೆ ಮನೆಗೆ, ನೋಡಿ, ಡಿಸಿಪ್ಲಿನ್ ಮಾಡಿದ್ರೆ ನೀವು ಮೇಲಿಂದಾನೇ ಶುರು ಮಾಡಬೇಕು. ಇಫ್ ಯು ಹ್ಯಾವ್ ದ ಗಟ್ಸ್. ನೋಡಿ, ನಾನು ತುಂಬಾ ಮೈಲ್ಡ್ ಆಗಿರೋ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆಗ ಶೋಯಬ್ ಅವ್ರನ್ನ ವಾಪಸ್ ಕಳಿಸಿ ಡಿಸಿಪ್ಲಿನ್ ಮಾಡಿದ್ರೆ, ಫೈನ್ ಹಾಕಿದ್ರೆ ಇಡೀ ಟೀಮ್ ಸರಿ ಹೋಗ್ತಾ ಇತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರು. ವಾಪಸ್ ಬಂದ್ಮೇಲೆ PCB ಮೇಲೆ ಅವರು ಆರೋಪ ಮಾಡ್ತಾರೆ. ಒಂದ್ ವೇಳೆ ನೀವು ಕ್ಯಾಪ್ಟನ್ ಆಗಿದ್ರೆ ಶೋಯಬ್ ಅಖ್ತರ್ ಜೊತೆ ಏನ್ ಮಾಡ್ತಿದ್ರಿ? ನನ್ನ ಕ್ಯಾಪ್ಟನ್ಸಿಲಿ ಅವ್ರು ಆಡಿದಾರಲ್ವಾ, 99ನಲ್ಲಿ ಅವ್ರು ಶುರು ಮಾಡಿದೆ ನನ್ನ ಕ್ಯಾಪ್ಟನ್ಸಿ ಅಂಡರ್. ಒಂದೆರಡು ಮಾತು ಬೈದು ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೆ, ಅವಾಗ ಸರಿ ಹೋಗ್ತಾ ಇದ್ದಾರೆ. ಮತ್ತೆ ನೀವು ಈ ಮಾತನ್ನು ಹೇಳಕ್ಕಾಗಲ್ವಲ್ಲ, ಬೈತಾ ಇದ್ದಾರೆ ಹುಚ್ಚ ಆಗಿದ್ದಾನೆ ಅಂತ. ನೋಡಿ, ಜನ ಅವ್ರ ಮಾತನ್ನ ನಂಬೋದಿಲ್ಲ, ನನ್ನ ಮಾತನ್ನ ನಂಬ್ತಾರೆ. ಜನರಿಗೆ ಗೊತ್ತಿದೆ ಯಾರು ಹುಚ್ಚ ಅಂತ. ನೀವು ಇಂಡಿಯನ್ ಟೀಮ್ನ ಕೋಚ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ ಪ್ರಿಂಟ್ ಆದಾಗ, ನೋ, ಇಟ್ಸ್ ಟೂ ಮಚ್. ಯಾರು ನನಗೆ ಇಂಡಿಯನ್ ಕೋಚ್ ಆಗಿ ಆಫರ್ ಕೊಟ್ಟಿಲ್ಲ. ಆ ವಿಷಯ ಹೇಗ್ ಬಂತ ಗೊತ್ತಿಲ್ಲ. ನಾನು ಆ ಸಮಯದಲ್ಲಿ ಇಂಡಿಯಾದಲ್ಲೇ ಇದ್ದೆ. ಆಗ್ತಾನೆ ನಾನು ESPN ಜಾಯ್ನ್ ಆಗಿದ್ದೆ. ಸಿಟಿಯಿಂದ ಸಿಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಆಗ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದ್ದೆ. ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು. ಅಲ್ಲ, ನನಗೆ ಆಫರೇ ಬಂದಿಲ್ಲ, ಇದನ್ನ ಯಾರಪ್ಪ ಬರ್ದಿದ್ದು ಅನ್ಕೊಂಡೆ. ನನಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಆದ್ರೆ ಯಾರು ಆಫರ್ ಮಾಡ್ಲಿಲ್ಲ, ಯಾರು ಕೂಡ ಆಫರ್ ಮಾಡಿಲ್ಲ. ಒಂದ್ ವೇಳೆ ನಿಮ್ಮನ್ನ ಇಂಡಿಯನ್ ಟೀಮ್ಗೆ ಕೋಚ್ ಆಗಿ ಆಫರ್ ಮಾಡಿದ್ರೆ ಒಪ್ಕೊಳ್ತಾ ಇದ್ರಾ? ಕೋಚಿಂಗ್ ಆ ಸ್ಕಿಲ್ ನನ್ನ ಹತ್ರ ಇಲ್ಲ. ಕನ್ಸಲ್ಟೆನ್ಸಿ ಆದ್ರೆ ಒಪ್ಕೋತಾ ಇದ್ದೆ. ನೋಡಿ, ನಮ್ಮಲ್ಲಿ ಒಂದು ವಿಚಿತ್ರವಾದಂತಹ ಕಲ್ಚರ್ ಇದೆ. ನೋಡಿ, ಯಾರೇ ಕೋಚ್ ಆಗ್ಬೇಕು ಅಂತ ಆಸೆ ಪಟ್ರು ಪಾಕಿಸ್ತಾನ್ ಟೀಮ್ಗೆ ಆಗ್ಬೇಕು, ಇಂಡಿಯನ್ ಟೀಮ್ಗೆ ಆಗ್ಬೇಕು ಅನ್ಕೋತಾರೆ. ಮೊದಲು ಅಂಡರ್-19 ಕೋಚ್ ಆಗ್ಬೇಕು, ಅಲ್ಲಿಂದ ತಾನೇ ಪ್ಲೇಯರ್ಸ್ ಎಲ್ಲ ಹುಟ್ಟೋದು, ಅಲ್ಲಿಂದ ತಾನೇ ಮೇಲ್ಗಡೆಗೆ ಬರೋದು, ದೇಶಕ್ಕೋಸ್ಕರ ಆಡೋದು. ನೋಡಿ, ಇಲ್ಲಿ ನೀವು ಕೋಚ್ ಆದ್ರೆ ಒಳ್ಳೆ ದುಡ್ಡು ಸಿಗುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ. ನೀವು ನಿಜವಾಗ್ಲೂ ಹೇಳ್ಕೊಡ್ಬೇಕು ಅಂತ ಇದ್ರೆ ಆ ಮಕ್ಳಿಗೆ ಕೋಚ್ ಆಗಿ ಅವ್ರಿಗೆ ಚೆನ್ನಾಗಿ ಹೇಳ್ಕೊಟ್ರೆ ಮುಂದೆ ಅವರು ದೇಶಕ್ಕೋಸ್ಕರ ಆಡ್ತಾರೆ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು. ನೀವು ಅಲ್ಲಿ ವಸೀಂ ಭಾಯ್, ನೀವು ಕ್ರಿಕೆಟ್ನ ಬಹಳಷ್ಟು ವಿಚಾರಗಳಲ್ಲಿ ತುಂಬ ಕ್ರಿಯೇಟ್ ಇದ್ದೀರಾ. ಅಲ್ಲ, ನೀವು ಯಾವುದೇ ಟೀಮ್ ಆದ್ರೂ ಕೋಚ್ ಯಾಕೆ ಆಗ್ತಾ ಇಲ್ಲ? ನಾನು ಒಂದು ಇಂಟರ್ವ್ಯೂಲಿ ಓದಿದೆ ಮುಂಚೆ ನೀವು ಯಾವುದೇ ಟೀಮ್ಗೂ ಕೋಚ್ ಆಗೋದಿಲ್ಲ ಅಂತ. ಹೌದು, ನೋಡಿ, ಈ ಪ್ರಶ್ನೆ ನನಗೆ ಸುಮಾರು ಕಡೆ ಕೇಳಿ ಬಂದಿದೆ, ಯಾಕೆ ನೀವು ಪಾಕಿಸ್ತಾನದ ಕೋಚ್ ಆಗಲ್ಲ ಅಂತ. ನೋಡಿ, ನಾನು ಇರ್ಫಾನ್ ಅವ್ರಿಗೆ ಹೇಳ್ಕೊಟ್ಟಾಗ ಸಾಕಷ್ಟು ಜನ ನನ್ನ ಕ್ರಿಟಿಸೈಸ್ ಮಾಡಿದ್ರು. ಪೇಪರಲ್ಲೆಲ್ಲ ಹೇಗಂದ್ರೆ ಬೈದ್ರು. ಕೋಚಿಂಗ್ ಒಂದು ಡಿಫ್ರೆಂಟ್ ಸ್ಕಿಲ್, ಅದಕ್ಕೋಸ್ಕರ ನಿಮ್ಮ ಹತ್ರ ಪೇಷನ್ಸ್ ಇರಬೇಕು, ನೀವು ತುಂಬಾ ಆರ್ಗನೈಸ್ಡ್ ಆಗಿರಬೇಕು. ಅದೆರಡೂ ಕೂಡ ನನ್ನ ಹತ್ರ ಇಲ್ಲ. ಮತ್ತೆ ಹಾಗೆ ಮುಂದೆ ಯಾವಾಗ್ಲಾದ್ರೂ ಆಪರ್ಚುನಿಟಿ ಬಂದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಯೋಚಿಸ್ತೀನಿ.
ಕನ್ಸಲ್ಟೆಂಟ್ ಆಗ್ತೀನಿ. ನೋಡಿ, ಯಾವುದೇ ಯಂಗ್ಸ್ಟರ್ ಯಾವುದೇ ಕಂಟ್ರಿಯಿಂದ ಬಂದು ನನ್ನ ಕೇಳಿದ್ರು ಅವ್ರಿಗೆ ನಾನು ಗೈಡ್ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ ಕೂಡ ಆಗತ್ತೆ. ಅದರಿಂದಾಗೆ ನಾನು ಇರ್ಫಾನ್ ಅವ್ರಿಗೆ ಹೇಳ್ಕೊಟ್ಟಿದ್ದು, ಬೇರೆ ಬೌಲರ್ಸ್ಗೂ ಕೂಡ ಸುಮಾರು ಹೇಳಿದೀನಿ ನಾನು. ಆದ್ರೆ PCB ಗೇಟ್ ಮುಂದೆ ಕೂತ್ಕೊಂಡು ನನಗೆ ಈ ಕೆಲಸ ಕೊಡಿ ಅಂತ ನಾನು ಖಂಡಿತ ಕೇಳ್ಕೊಳ್ಳೋದಿಲ್ಲ. ನೋಡಿ, ಇತ್ತೀಚೆಗೆ ನನಗೆ ಅವರ ಲೆಟರ್ ಕೂಡ ಬಂದಿತ್ತು. ಫನ್ನಿ ವಿಷಯ ಏನು ಅಂದ್ರೆ, ಒಂದ್ 3 ವಾರದ ಕೆಳಗೆ PCB ಇಂದ ನನಗೊಂದು ಲೆಟರ್ ಬಂದಿತ್ತು. ಅವ್ರ ಹತ್ರ ಯಾವ ಜಾಬ್ಸ್ ವೇಕೆಂಟ್ ಇದೆ ಅದರ ಲಿಸ್ಟ್ ನ ನನಗೆ ಕಳಿಸಿದ್ರು. ಅದರಲ್ಲೊಂದು ಡೈರೆಕ್ಟರ್ ಆಫ್ ನ್ಯಾಷನಲ್ ಅಕಾಡೆಮಿ, ಅದರಲ್ಲಿ ಕ್ವಾಲಿಫಿಕೇಶನ್ ಬರ್ದಿದ್ರು, ಲೆವೆಲ್ 1 ಲೆವೆಲ್ 2 ಕೋಚಿಂಗ್ ಕೋರ್ಸ್ ಮಾಡ್ಕೊಂಬಂದ್ರೆ ಸಿಗುತ್ತೆ ಅಂತ. ನೋಡಿ, ನಾನು 400 ಒನ್ ಡೇ ಆಡಿದ್ದೀನಿ, 150 ಟೆಸ್ಟ್ ಮ್ಯಾಚಸ್ ಆಡಿದ್ದೀನಿ. ಅದೇನು ಕ್ವಾಲಿಫಿಕೇಶನ್ ಅಲ್ವಾ ಆಗಿದ್ರೆ ಲೆವೆಲ್ 1 ಲೆವೆಲ್ 2 ಕೋರ್ಸ್ ಮಾಡ್ಕೊಂಡೇ ಬರ್ಬೇಕಂತೆ. ಅದು ಕೂಡ ಇಂಗ್ಲೆಂಡ್ ಹೋಗಿ ಅವರಿಂದ ಕಲಿಬೇಕಂತೆ. ಆದ್ರೆ ನೋಡಿ ವಸೀಂ ಅವರೇ, ಈ ಪ್ರಶ್ನೆ ಅಂತೂ ಹುಟ್ಕೊಳ್ಳುತ್ತೆ. ಯಾರು 400 ಒನ್ ಡೇ ಮ್ಯಾಚ್ಗಳನ್ನ ಆಡಿದಾರೋ, ಇಷ್ಟು ಟೆಸ್ಟ್ಗಳನ್ನ ಆಡಿದಾರೋ, ಪಾಕಿಸ್ತಾನಕ್ಕೆ ಇಷ್ಟೊಂದು ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿದ್ದಾರೋ, ಅವರನ್ನ ಟೀಮಿಂದ ಹೇಗೆ ಹೊರಗಡೆ ಹಾಕಿದ್ರು ಅಂದ್ರೆ ಹಾಲಿಂದ ನೊಣನೆತ್ ಬಿಸಾಕ್ದಂಗೆ. ನೋಡಿ, ಇದಾಗಿರ್ಲಿಲ್ಲ ಅಂದಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅಗೇನ್, ದಿಸ್ ಇಸ್ ಪಾರ್ಟ್ ಆಫ್ ಆ ಕಲ್ಚರ್. ಇದು ಕಲ್ಚರ್ನ ಭಾಗ ಅಷ್ಟೇ. ನೋಡಿ, ಇಲ್ಲಿ ಸೌರವ್ ಗಂಗೂಲಿ ಜೊತೆ ಏನ್ ನಡೀತಾ ಇದೆ, ಅವ್ರ ಜೊತೆ ಕೂಡ ಹಾಗೆ ನಡ್ಕೋತಾ ಇದಾರೆ ಅಲ್ವಾ? ನಾವು ಕೆಳಗ್ ಬಿದ್ದವ್ರನ್ನ ಇನ್ನೂ ತುಳಿಯೋಕ್ ಪ್ರಯತ್ನ ಪಡ್ತೀವಿ. ಆಕ್ಚುಲಿ ಅದಕ್ಕೆ ಆಪೋಸಿಟ್ ಆಗಿ ಮಾಡ್ಬೇಕು. ನೋಡಿ, ಸೌರವ್ ಗಂಗೂಲಿ ಅವ್ರಿಗೆ ಇನ್ನೂ 33 ವರ್ಷ ವಯಸ್ಸಷ್ಟೇ. ಸ್ವಲ್ಪ ಅವರು ಚೆನ್ನಾಗಿ ಆಡ್ತಾ ಇಲ್ಲ, ಅವರು ಔಟ್ ಆಫ್ ಫಾರ್ಮ್ ಇದಾರೆ. ಆದ್ರೆ ಅವ್ರಲ್ಲಿ ಕ್ರಿಕೆಟ್ ಇನ್ನೂ ಉಳ್ಕೊಂಡಿದೆ ಅಲ್ವಾ? ಈಗ ಟೀಮ್ ಕ್ಯಾಪ್ಟನ್ ಆಗಿಲ್ಲ, ದಟ್ಸ್ ಓಕೆ. ಆದ್ರೆ ಅವರಲ್ಲಿ ಇನ್ನೂ ಕ್ರಿಕೆಟ್ ಉಳ್ಕೊಂಡಿದೆ. ಅವ್ರನ್ನ ಬ್ಯಾಕಿಂಗ್ ಮಾಡ್ಬೇಕು. ನಾನಾಗಿದ್ದಿದ್ರೆ ಅದೇ ರೀತಿ ಮಾಡ್ತಾ ಇದ್ದೆ. ಯಾಕಂದ್ರೆ ಅವರು ಈಗ ಏನ್ ಅನುಭವಿಸ್ತಾ ಇದಾರೆ ಅದ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಒಬ್ಬ ಪ್ಲೇಯರ್ ಆಗಿ ನನ್ಗಿದೆಲ್ಲ ಅರ್ಥ ಆಗೋದ್ರಿಂದ ಇದ್ರಲ್ಲಿ ನನಗೆ ಆಶ್ಚರ್ಯ ಅಂತ ಏನ್ ಅನಿಸ್ಲಿಲ್ಲ. ಇದು ಹೀಗೆ ನಡೆಯೋದ್ ಬಿಡಿ. ಇಷ್ಟೆಲ್ಲ ಅಡ್ಮಿರೇಷನ್ ಸಿಕ್ಕಿದ ನಂತರ ಕೂಡ ನಿಮ್ಮನ್ನ ಟೀಮಿಂದ ಹೊರಗಡೆ ಆಗ್ತಾರೆ ಅಂತಂದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಗಿರ್ಬೇಕಲ್ಲ, ಹೀಗೆ ಹೊರಗಡೆ ಬರ್ಬೇಕಾಯ್ತಲ್ಲ ಅಂತ. ಖಂಡಿತ ಹೌದು. ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್. ಐ ಆಮ್ ಗ್ಲಾಡ್ ದಟ್ ಐ ರಿಟೈರ್ಡ್. ಇನ್ನೊಂದು 6 ತಿಂಗಳೇನಾದ್ರೂ ನಾನು ಆಡಿದಿದ್ರೆ, ಇನ್ನೊಂದು 6 ತಿಂಗಳು ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿರೋರು, ಅದಕ್ಕಿಂತ ಇದೇ ಒಳ್ಳೇದಲ್ವಾ? ಜನ ಈಗಲೂ ಹೇಳ್ತಾರೆ ಇನ್ನೊಂದು ವರ್ಷ ನೀವು ಆಡ್ಬೋದಿತ್ತು ಅಂತ. ಆದ್ರೆ ಬೋರ್ಡ್ ಅವ್ರನ್ನ ತೆಗಿಯೋಕ್ ಮುಂಚೆ ನಾನೇ ಹೋಗೋದು ಒಳ್ಳೇದು. ಯಾವಾಗ್ಲಾದ್ರೂ ಭಾರತ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಆಗಲಿ ಅಥವಾ ಹಾಕಿ ಮ್ಯಾಚ್ ಆಗಲಿ, ಒಂದು ಸ್ಪಿರಿಟ್ ಇರೋದಿಲ್ವಲ್ಲ, ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಇರೋದಿಲ್ವಲ್ಲ. ಜಗಳ ಜಾಸ್ತಿ ಆಗುತ್ತಲ್ಲ ಇಂಡಿಯಾ ಜೊತೆಗೆ, ಗಲಾಟೆ ಜಗಳ ಆಗುತ್ತೆ, ಮತ್ತೆ ಆಟದ ಮನೋಭಾವ ಕಡಿಮೆ ಇರುತ್ತೆ. ಈ ಶತ್ರುಗಳ ಜೊತೆ ಆಡೋ ಥರ ಆಟಗಳನ್ನ ಆಡ್ತಾರೆ ಯಾಕೆ? ಅಲ್ಲ, ನೀವು ಯಾವ ಟಿವಿ ಚಾನಲ್ ನೋಡೋದ್ರಿ? ಎಲ್ಲ ಟಿವಿ ಚಾನಲ್ಗಳಲ್ಲೂ. ಅಲ್ಲ, ನಾನು ಎಲ್ಲಾ ಕಂಟ್ರಿ ವಿರುದ್ಧನೂ ಆಡಿದ್ದೀನಿ. ನಾವು ಕೆಲವು ಆಟಗಾರರಿಗೆ ಬೈತೀವಿ, ಹಾಗಂತ ಅದು ಬೇರೆ ನೀವು ಹೇಳೋದಾದ್ರೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದೆಯಾ? ಅಫ್ಕೋರ್ಸ್ ಇದು ಸ್ಪೋರ್ಟ್ಸ್ ಸ್ಪಿರಿಟ್. ಆಸ್ಟ್ರೇಲಿಯಾದವ್ರು ಮಾಡಿದ್ರೆ ಇದು ಓಕೆನಾ? ನಾವು ಮಾಡಿದ್ರೆ ತಪ್ಪು ಅಂತ ಹೇಳ್ತೀರಾ? ಅಲ್ಲ, ನಾನು ಕೇಳೋದು ಎಲ್ಲಾ ಟೀಮ್ಗಳ ಜೊತೆ ಇದೇ ರೀತಿ ಜಗಳ ಆಗುತ್ತೆ ಅಥವಾ ಪಾಕಿಸ್ತಾನ ಜೊತೆಗೆ ಮಾತ್ರ ಆಗುತ್ತಾ ಅಂತ. ಜಗಳ ಅಲ್ಲ, ಇಟ್ಸ್ ಅಗ್ರೆಷನ್ ಆನ್ ದ ಫೀಲ್ಡ್. ಆಫ್ ದ ಫೀಲ್ಡ್ ಎಲ್ಲ ಚೆನ್ನಾಗೇ ಇರ್ತೀವಿ. ನೋಡಿ, 6 ಗಂಟೆ ಮ್ಯಾಚ್ ಮುಗಿತಿದ್ದ ಹಾಗೆ ಮತ್ತೆ ಭೇಟಿ ಆಗ್ತೀವಿ, ಹೊರಗಡೆ ಓಡಾಡ್ತೀವಿ, ತಮಾಷೆ ಕೂಡ ಮಾಡ್ತೀವಿ. ಅಲ್ಲ, ವಸೀಂ ಅವರೇ, ನೀವು ಹೇಳ್ತಾ ಇದ್ರಿ ನಿಮ್ಮ ತಂಡ ಭಾರತದ ವಿರುದ್ಧ ಆಟ ಆಡ್ಬೇಕಾದ್ರೆ ಅಗ್ರೆಷನ್ ಇರುತ್ತೆ, ಅಲ್ಲಿ ತಾಕತ್ತನ್ನ ತೋರಿಸ್ಬೇಕಾಗತ್ತೆ ಗೆಲ್ಲೋದಕ್ಕೆ, ಮತ್ತೆ ಬೈಗುಳಗಳಾಗತ್ತೆ. ಯಾವ ತರ ಬೈತೀರಿ? ನೋಡಿ, ನೀವು ಅದನ್ನ ಬ್ಲೀಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಚಿಕ್ಕವರೆಲ್ಲ ಕೂತಿದ್ದಾರೆ. ನೋಡಿ, ವಿಷಯ ಏನಂದ್ರೆ, ಇಂಡಿಯಾ ವಿರುದ್ಧ ಆಡೋವಾಗ ಇಟ್ಸ್ ಅ ಬೆಸ್ಟ್ ಫೀಲಿಂಗ್. ನಾನು ಯಾವಾಗ್ಲೂ ಇಂಡಿಯಾ ವಿರುದ್ಧ ಆಡೋದನ್ನ ಎಂಜಾಯ್ ಮಾಡ್ಕೊಂಡು ಆಡಿದೀನಿ. ತುಂಬಾನೇ ಪ್ರೆಷರ್ ಇರುತ್ತೆ. ನೋಡಿ, ಹೇಳ್ತಾರಲ್ಲ ಆಶಸ್ ವರ್ಲ್ಡ್ ನ ಬೆಸ್ಟ್ ಸೀರೀಸ್ ಅಂತ, ನೋ ಕಂಪ್ಯಾರಿಸನ್ ಅಂತ. ಅಲ್ಲ, ಅವ್ರಿಗೆ ಏನ್ ಗೊತ್ತಿದೆ ಹೇಳಿ? ಅವ್ರು ಬರ್ತಾರೆ, ಏನೋ ಆಶಸ್ ಸೀರೀಸ್ ಆಡ್ತಾರೆ, ಗೆದ್ರೆ ವೆಲ್ ಡನ್, ಸೋತ್ರೆ ಬ್ಯಾಡ್ ಲಕ್ ಅಂತಾರೆ. ನಮ್ಮಲ್ಲಿ ಸೋತ್ರೆ 2 ವರ್ಷದ ತನಕ ಬ್ಯಾಡ್ ಲಕ್ ನಡೀತಾನೆ ಇರುತ್ತೆ. ವಯಸ್ಸ ವರ್ಷ 2 ಕಂಟ್ರಿಲಿ ಹಾಗಾಗತ್ತೆ. ಸೋತು ನೀವು ಬರ್ಬೇಕಾದ್ರೆ ಜನ ಚಪ್ಲಿ ಹಾರ ತಗೊಂಡ್ ಬರ್ತಾರೆ. ಚಪ್ಲಿ ಹಾರ, ಕತ್ತೆ ಮೆರವಣಿಗೆ ಎಲ್ಲ ಕೂಡ ಮಾಡ್ತಾರೆ. ಬಟ್ ಐ ಥಿಂಕ್ ಇಟ್ಸ್ ಅ ಫನ್. ಆ ಪ್ರೆಷರ್ ಹೋಗ್ತಾ ಹೋಗ್ತಾ ಬಿಲ್ಡ್ ಆಗ್ತಾ ಇರುತ್ತೆ. 2 ತಿಂಗಳಿಂದಾನೆ ಶುರು ಆಗುತ್ತೆ. ನೋಡಿ, ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ಕೊಳ್ಳಿ, ಪ್ರೆಷರ್ ಈಗ್ಲಿಂದಾನೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಅವ್ರನ್ನ ಕರ್ಕೊಂಡು ಹೋಗೋ ಡ್ರೈವರ್, ಆಟೋ ರಿಕ್ಷಾದವನು, ಅಕ್ಕಪಕ್ಕದವರು, ಅಣ್ಣ ತಮ್ಮಂದ್ರು, ಫ್ರೆಂಡ್ಸ್ ಎಲ್ಲ ಸೋಲ್ಬಾರ್ದು ಅಂತ ಹೇಳ್ತಾರೆ. ಅದೇ ಪ್ರೆಷರ್ ಪ್ಲೇಯರ್ ಮೇಲೆ ಇರುತ್ತೆ. ನೋಡಿ, ದಟ್ಸ್ ದ ಬ್ಯೂಟಿ ಆಫ್ ಇಟ್. ಆ ಪ್ರೆಷರ್ನ ಹೇಗ್ ಮ್ಯಾನೇಜ್ ಮಾಡ್ತೀವಿ ಮುಖ್ಯ ಆಗತ್ತೆ. ಮತ್ತೆ ಅಗ್ರೆಷನ್ ಬಗ್ಗೆ ಹೇಳೋದಾದ್ರೆ, ಕೆಲವೊಮ್ಮೆ ಬೈಬೇಕಾಗತ್ತೆ. ನಿಮ್ಗೆ ಯಾರು ಇಷ್ಟ ಇರಲ್ವಲ್ಲ ಅವ್ರನ್ನ ಬೈಬೇಕಾಗತ್ತೆ. ಆ ರೀತಿ ಟೀಮ್ಗಳ ನಡುವೆ ನಡೆಯುತ್ತೆ. ನಾವು ಬೈತೀವಿ, ಅವರು ಕೂಡ ಬೈತಾರೆ. ಆದ್ರೆ ಸಚಿನ್ ಅಂತ ಪ್ಲೇಯರ್ಗೆ, ರಾಹುಲ್ ದ್ರಾವಿಡ್ ಅಂತ ದೊಡ್ಡ ಪ್ಲೇಯರ್ನ, ಅವರಿಬ್ರು ದೇಶದ ಗ್ರೇಟ್ ಅಂಬಾಸಿಡರ್ಸ್, ಅಂಥವ್ರಿಗೆ ನಾವು ಏನು ಕೂಡ ಹೇಳೋದಿಲ್ಲ. ಅವರು ನಮಗೂ ಕೂಡ ಏನು ಹೇಳಲ್ಲ, ಪ್ಲೇಯರ್ಸ್ಗೂ ಏನು ಹೇಳೋದಿಲ್ಲ. ಅದೊಂದು ರೀತಿ ಸೈಕಿ ಇರುತ್ತೆ, ಎಲ್ಲರೂ ಅದನ್ನ ಬಳಸ್ತಾರೆ.